ಕೋಆರ್ಡಿನೇಟರ್ ಆಗಿ ನ್ಯಾಷನಲ್ OBC ಆರ್ಗನೈಸೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಬ್ಜೆಕ್ಟ್ ಏನಂತಂದ್ರೆ ನೋಡಿ, ಉತ್ತರ ಭಾರತ ದಕ್ಷಿಣ ಭಾರತ ಇವೆಲ್ಲವೂ ಸಹಿತ ಸೇರಿಕೊಂಡು ನಾವು ದೇಶವನ್ನಾಗಿ ನಾವು ಇದ್ದೇವೆ. ಆದರೆ ಇವತ್ತು ಏನು ನಡೀತಾ ಇದೆ, ಡಿಲಿಮಿಟೇಷನ್ ಪಾಪ್ಯುಲೇಷನ್ ಆಧಾರಿತವಾಗಿ ಜನಸಂಖ್ಯೆ ಆಧಾರಿತವಾಗಿ ಏನು ಡಿಲಿಮಿಟೇಷನ್ ಮಾಡಿದಾಗ ಇಲ್ಲಿ MP ಸೀಟ್ಸ್ಗಳೇನು ಬರ್ತವೆ ಅವುಗಳು ಇವತ್ತು 888ಕ್ಕೆ ಏರಿಸಲಿಕ್ಕೆ ಚರ್ಚೆಗಳು ನಡೀತಾ ಇದ್ದಾವೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಇದನ್ನ ನಾವು ಒಂದು ಪಾಪ್ಯುಲೇಷನ್ ಆಧಾರಿತವಾಗಿ ಜನಸಂಖ್ಯೆ ಆಧಾರಿತವಾಗಿ ಮಾಡಿದಾಗ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಅಥವಾ ನಮ್ಮ ಕೇರಳ ಈ ಭಾಗಗಳೇನಿದ್ದಾವೆ, ನಾವೇನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ನ ಇಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಗಳಿಗೆ ಇದರಲ್ಲಿ ಅನ್ಯಾಯ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ಈ ಜನಸಂಖ್ಯಾ ಆಧಾರಿತವಾಗಿ ಮಾಡಬೇಡಿ, ಅದನ್ನು ನೀವು ಪರ್ಸೆಂಟೇಜ್ ಬೇಸಿಸ್ ಮಾಡಿ, ಸೀಟ್ ವರ್ಸಸ್ ಏನು ಇನ್ಕ್ರೀಸ್ ಮಾಡ್ತಾ ಇದ್ದಿಲ್ಲ ಅದರ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮಾಡಿ ಹೇಳೋ ಒಂದು ಪ್ರಮುಖ ಬೇಡಿಕೆ. ಅದ್ರ ಜೊತೆಗೆ ವೇದಿಕೆ ಮೇಲೆ ಇರುವಂಥ ಎಲ್ಲರೂ ಸಹಿತ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಸ್ಗಳೇ ಬಂದಿರೋದ್ರಿಂದ ಬಹು ಸ್ವಾತಂತ್ರ್ಯ ಬಂದಾಗಿದ್ದಂತಲೂ ಸಹಿತ ನಮ್ಮಲ್ಲಿ OBC ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ವಂಚಿತರಾಗಿದ್ದೇವೆ. ನಾವು ಸುಮಾರು ಒಂದು 80 ಕೋಟಿಗೂ ಹೆಚ್ಚಿರುವಂಥ ನಮ್ಮ OBC ಸಮುದಾಯ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ, ನಮ್ಮ ಸಂಖ್ಯೆಗೆ ಸರಿಯಾದಂಥ ರೆಪ್ರೆಸೆಂಟೇಷನ್ MP ಆಗಲಿ MLAಗಳಾಗಲಿ ಇರದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಸಹಿತ ನಾವು ಇನ್ಕ್ಲೂಡ್ ಮಾಡಿ ಅಂತ ಹೇಳೋ ಬೇಡಿಕೆ ಇಟ್ಕೊಂಡು ಬಂದಿದ್ದೇವೆ. ನಾವು ವೇದಿಕೆಯಲ್ಲಿ ಇವತ್ತು ನಮ್ಮ ಜೊತೆಗೆ ನ್ಯಾಷನಲ್ OBC ಆರ್ಗನೈಸೇಷನ್ ಚೀಫ್ ಅಡ್ವೈಸರ್ ಆಗಿರುವಂಥ ಹಿರಿಯರಾಗಿರುವಂಥ ಸೌತ್ ಇಂಡಿಯಾ ಮತ್ತು ಆಗಿರುವಂಥ ಶ್ರೀನಿವಾಸ್ ಗೌಡರು, ಮಾಜಿ ಸಚಿವರಾಗಿದ್ದಾರೆ, ಎಕ್ಸ್ ತೆಲಂಗಾಣ ಗವರ್ಮೆಂಟ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಎಕ್ಸ್ OBC ಕಮಿಷನ್ ಚೇರ್ಮನ್ ಆಗಿರುವಂಥ CS ದ್ವಾರಕನಾಥ್ ಅವರಾಗಿದ್ದಾರೆ. ಹಾಗೆ ಭಾಸ್ಕರ್ OBC ಯೂತ್ ಪ್ರೆಸಿಡೆಂಟ್, ನ್ಯಾಷನಲ್ ಲೆವೆಲ್ ಯೂತ್ ಲೀಡರ್ ಇದ್ದಾರೆ ನಮ್ಮ ಜೊತೆಗೆ. ಕಮಲೇಶ್ ರಾವ್ ಅವರಿದ್ದಾರೆ, ನಮ್ಮ ಮರಾಠ ಲೀಡರ್. ವೀರ ಶಿವಾಜಿ